ನಮಸ್ಕಾರ. ಇದು 4 ದಶಕಗಳ ಹಿಂದಿನ ಕರಾಳ ಕಥೆ. 1983ರಲ್ಲಿ ನಡೆದಿತ್ತು. ರಾಜಕೀಯ ಸ್ವಾರ್ಥಕ್ಕಾಗಿ ನಡೆದಂತಹ ಸಾಮೂಹಿಕ ಹತ್ಯಾಕಾಂಡದ ಕಥೆ. ಈ ಹತ್ಯಾಕಾಂಡಕ್ಕೆ ಕಾರಣ ಯಾರು? ತನಿಖಾ ವರದಿಯಲ್ಲಿ ಏನಿದೆ? ಇವೆಲ್ಲವನ್ನ ಇಲ್ಲಿಯವರೆಗೂ ಒಂದು ಕಪಾಟಿನಲ್ಲಿ ಇಟ್ಟು ಅದಕ್ಕೆ ಬೀಗ ಹಾಕಲಾಗಿತ್ತು. ಆದರೆ ಈಗ ಈ ವರದಿಯನ್ನ ಜನತೆಯ ಮುಂದಿಡಲಾಗ್ತಾ ಇದೆ. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಈ ಒಂದು ಘಟನೆಗೆ ಕುರಿತಂತೆ ಒಂದು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದು ಫೆಬ್ರವರಿ 18, 1983. ಅಸ್ಸಾಂನಲ್ಲಿ ಸ್ಥಳೀಯ ಜನರ ಅಸ್ಮಿತೆಯನ್ನ ಉಳಿಸೋದಕ್ಕಾಗಿ ವಿದೇಶಿ ವಿರೋಧಿ ಚಳುವಳಿ ಉಗ್ರ ರೂಪವನ್ನ ತಾಳಿತ್ತು. ಅಕ್ರಮ ಬಾಂಗ್ಲಾ ವಲಸಿಗರಿಂದ ತಮ್ಮ ಜನಸಂಖ್ಯಾ ಸ್ವರೂಪ ಬದಲಾಗುತ್ತೆ ಅನ್ನೋದು ಅಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಆದರೆ ಅಂದಿನ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಜನರ ಆಕ್ರೋಶಕ್ಕೆ ಸ್ಪಂದಿಸಿರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಆಗಲೂ ಈಗಲೂ ಬೇಕಾಗಿರೋದಿಷ್ಟೇ, ಅದು ವೋಟ್ ಬ್ಯಾಂಕ್ ರಾಜಕಾರಣ. ಆಗ ಪ್ರಧಾನಿಯಾಗಿದ್ದವರು ಕಾಂಗ್ರೆಸ್ನ ಅಧಿನಾಯಕಿ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರ ಮುಂದೆ ಅಸ್ಸಾಂನ ಜನರು ಒಂದು ಬೇಡಿಕೆಯನ್ನ ಇಟ್ಟಿದ್ರು. ಅದೇನು ಅಂತ ಹೇಳಿದ್ರೆ, ಅಕ್ರಮ ಮತದಾರರನ್ನ ಹೊರಹಾಕೋದಕ್ಕಾಗಿ ಮತದಾರರ ಪಟ್ಟಿಯನ್ನ ಪರಿಷ್ಕರಿಸಬೇಕು ಅನ್ನುವಂಥದ್ದು ಜನರ ಬೇಡಿಕೆಯಾಗಿತ್ತು. ಆ ಬೇಡಿಕೆಯನ್ನ ಇಂದಿರಾ ಗಾಂಧಿ ಅವರು ಕಡೆಗಣಿಸಿದ್ರು. ಅವಸರದಲ್ಲಿ ಚುನಾವಣೆಯನ್ನ ನಡೆಸೋದಕ್ಕಾಗಿ ಮುಂದುವರೆದ್ರು. ರಾಜಕೀಯ ಲಾಭಕ್ಕಾಗಿ ಮಾಡಿದಂತಹ ಕಾಂಗ್ರೆಸ್ನ ಈ ನಿರ್ಧಾರ ಅಸ್ಸಾಂನ ನೆಲ್ಲಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ರಕ್ತದೋಕುಳಿಗೆ ಕಾರಣವಾಗಿತ್ತು. ಸ್ಥಳೀಯ ಸಮುದಾಯ ಮತ್ತು ಬಾಂಗ್ಲಾದ ಮುಸ್ಲಿಮರ ನಡುವೆ ಒಂದು ದೊಡ್ಡ ಸಂಘರ್ಷವೇ ಏರ್ಪಟ್ಟಿತ್ತು. ಈ ಹಿಂಸಾಚಾರದ ತೀವ್ರತೆ ಎಷ್ಟಿತ್ತು ಅಂದ್ರೆ ಕೆಲವು ಗಂಟೆಗಳಲ್ಲಿ 2,000ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ರು. ಆದ್ರೆ ಈ ಹತ್ಯಾಕಾಂಡಕ್ಕೆ ಕಾರಣ ಆದವರನ್ನ ಗುರುತಿಸಿ ಅವರಿಗೆ ಶಿಕ್ಷೆ ಕೊಡುವಂತಹ ಕಾರ್ಯವನ್ನ ಅಂದಿನ ಕಾಂಗ್ರೆಸ್ ಸರ್ಕಾರ ಮಾಡಲೇ ಇಲ್ಲ. ಈ ಹತ್ಯಾಕಾಂಡ ನಡೆದ ನಂತರ ಅಂದಿನ ಕಾಂಗ್ರೆಸ್ ಸರ್ಕಾರ IAS ಅಧಿಕಾರಿ ತ್ರಿಭುವನ ಪ್ರಸಾದ್ ತಿವಾರಿ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿತು. ಈ ಆಯೋಗ ಸುಮಾರು 600 ಪುಟಗಳ ವರದಿಯನ್ನ ತಯಾರಿಸಿತು. 1984ರಲ್ಲೇ ಈ ಆಯೋಗ ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಆದರೆ ವರದಿಗೆ ಅನುಸಾರವಾಗಿ ಕ್ರಮ ಕೈಗೊಳ್ಳಬೇಕಾಗಿದ್ದಂತಹ ಕಾಂಗ್ರೆಸ್ ಸರ್ಕಾರ ಆಗ ಮಾಡಿದ್ದೇ ಬೇರೆ. ಅಲ್ಲಿಂದ ಮುಂದೆ ನಡೆದಿದ್ದು ಒಂದು ದೊಡ್ಡ ರಾಜಕೀಯ ನಾಟಕ. ಈ ವರದಿ ಏನಾದ್ರೂ ಬಿಡುಗಡೆ ಆಗ್ತಾ ಇದ್ರೆ ಕಾಂಗ್ರೆಸ್ನ ಮುಖವಾಡ ಬಯಲಾಗ್ತಾ ಇತ್ತು. ರಾಜಕೀಯ ಒತ್ತಡ, ಆಡಳಿತಾತ್ಮಕ ವೈಫಲ್ಯ, ಅದರ ಜೊತೆಗೆ ವಿಧ್ವಂಸಕ ಶಕ್ತಿಗಳ ಪಾತ್ರ ಏನು ಅನ್ನೋದು ಜನತೆಯ ಮುಂದೆ ಬಯಲಾಗ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಈ ವರದಿಯನ್ನ ಬಿಡುಗಡೆ ಮಾಡದೆ ಹಾಗೆ ಗೌಪ್ಯವಾಗಿಯೇ ಮುಚ್ಚಿಡ್ತು. ಇದಾದ ನಂತರ ಕೇಂದ್ರದಲ್ಲಿ ಬಂದ ರಾಜೀವ್ ಗಾಂಧಿ ಸರ್ಕಾರ ಕೂಡ ಅಸ್ಸಾಂ ಒಪ್ಪಂದದ ಭಾಗವಾಗಿ ಈ ಒಂದು ಪ್ರಕರಣವನ್ನೇ ಕೈಬಿಡ್ತು. ಇನ್ನು ಕಾಂಗ್ರೆಸ್ನ ನಂತರ ಅಸ್ಸಾಂನಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಗಣ ಪರಿಷತ್ ಸರ್ಕಾರ ಸ್ಥಳೀಯರ ಅಸ್ಮಿತೆಗಾಗಿ ಹೋರಾಟವನ್ನ ಮಾಡಿದ್ರೂ ಕೂಡ ತಿವಾರಿ ವರದಿಯನ್ನ ಸಾರ್ವಜನಿಕಗೊಳಿಸುವಂತಹ ಧೈರ್ಯವನ್ನ ಮಾಡಲಿಲ್ಲ. ಸತ್ಯವನ್ನ ಹೊರತರುವಂತಹ ಆಸಕ್ತಿಯನ್ನು ತೋರಿಸಲಿಲ್ಲ. ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದ ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು AGPಯ ನಿರ್ಲಕ್ಷ್ಯದಿಂದಾಗಿ ನೆಲ್ಲಿ ಹತ್ಯಾಕಾಂಡದ ಸತ್ಯ ಸುಮಾರು 40 ವರ್ಷಗಳ ಕಾಲ ಕಮರಿ ಹೋಗಿತ್ತು. ಇತಿಹಾಸವನ್ನ ಸರಿಪಡಿಸುವಂತಹ ಸಮಯ ಬಂದೇ ಬಿಡ್ತು. ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿನ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಒಂದು ದೃಢ ಸಂಕಲ್ಪವನ್ನ ಮಾಡಿದ್ರು. ಅಸ್ಸಾಂನ ಇತಿಹಾಸದಲ್ಲಿ ಯಾವುದೇ ರೀತಿಯ ಕಳಂಕ ಇರಬಾರ್ದು, ಸತ್ಯ ಏನಿದ್ರೂ ಕೂಡ ಅದು ಹೊರಬರಬೇಕು ಅನ್ನುವಂಥದ್ದು ಹಿಮಂತ ಬಿಸ್ವಾ ಶರ್ಮಾ ಅವರ ನಿಲುವಾಗಿತ್ತು. ಹಿಂದಿನ ಸರ್ಕಾರಗಳು ವರದಿಯನ್ನ ಮಂಡಿಸದೇ ಇರೋದಕ್ಕಾಗಿ ನೀಡಿದಂತಹ ಕಾರಣಗಳೇನು ಗೊತ್ತಾ? ಆ ವರದಿಯಲ್ಲಿ ಅಧ್ಯಕ್ಷರ ಸಹಿ ಇರಲಿಲ್ಲ. ಹಾಗಾಗಿ ಅದು ನಕಲಿ ಇರಬಹುದೋ ಏನೋ ಅನ್ನುವಂತಹ ಗುಮಾನಿ ಇತ್ತು. ಇಂತಹ ಒಂದು ಸಣ್ಣ ತಾಂತ್ರಿಕ ಕಾರಣವನ್ನ ಮುಂದಿಟ್ಕೊಂಡು ವರ್ಷಾನುಗಟ್ಟಲೆ ಸತ್ಯವನ್ನ ಮುಚ್ಚಿಡುವಂತಹ ಪ್ರಯತ್ನ ನಡೆದಿತ್ತು. ಆದ್ರೆ ಹಿಮಂತ ಬಿಸ್ವಾ ಶರ್ಮಾ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಹೇಗಾದ್ರೂ ಮಾಡಿ ಸತ್ಯವನ್ನ ಹೊರ ತರಲೇಬೇಕು ಅನ್ನುವಂತಹ ದೃಢ ಹೆಜ್ಜೆಯನ್ನ ಇಡ್ತು. ಅಧಿಕಾರಿಗಳ ಜೊತೆ ಪರಾಮರ್ಶೆಯನ್ನ ನಡೆಸಿತು. ವಿಧಿವಿಜ್ಞಾನಗಳ ಪರೀಕ್ಷೆಯನ್ನು ನಡೆಸಿತು. ಕೊನೆಗೆ ಈಗ ಲಭ್ಯ ಇರುವಂತಹ 600 ಪುಟಗಳ ವರದಿ ಏನಿದೆ ಅದು ಖಚಿತವಾದದ್ದು ಮತ್ತು ನಿಜವಾದದ್ದು ಅಂತ ದೃಢಪಡಿಸಿತು.
ನೆಲ್ಲಿ ಹತ್ಯಾಕಾಂಡದ ಕುರಿತ 600 ಪುಟಗಳ ವರದಿ ಇದೇ ನವೆಂಬರ್ 25ಕ್ಕೆ ಶಾಸಕ ಸಭೆಯಲ್ಲಿ ಮಂಡನೆಯಾಗಲಿದೆ. ಆಗ ಈ ಒಂದು ಘಟನೆಗೆ ಕಾರಣರಾದವರು ಮತ್ತು ಸತ್ಯವನ್ನ ಮುಚ್ಚಿಟ್ಟವರ ಮುಖವಾಡ ಹೊರಬೀಳಲಿದೆ. ಸತ್ಯಕ್ಕಾಗಿ ಕಾದಿದ್ದಂತಹ ಸಾವಿರಾರು ಕುಟುಂಬಗಳಿಗೆ ಹಿಮಂತ ಬಿಸ್ವಾ ಶರ್ಮಾ ಅವರ ಈ ನಡೆ ನ್ಯಾಯದ ಮೊದಲ ಹೆಜ್ಜೆಯಾಗಲಿದೆ. ಅಸ್ಸಾಂನಲ್ಲಿ ವಿದೇಶಿ ವಲಸಿಗರ ಸಮಸ್ಯೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತಹ ಬಿಜೆಪಿ ಸರ್ಕಾರ ಇತಿಹಾಸದ ಪಾಠಗಳಿಂದ ಭವಿಷ್ಯವನ್ನ ರೂಪಿಸುವುದಕ್ಕೆ ಹೊರಟಿದೆ. ಸತ್ಯ ಅನ್ನೋದು ಗೆಲುವಿನ ಹಾದಿಯಲ್ಲಿ ಸಾಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.